ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಸೋಮವಾರದ ವ್ಲಾಗು. ಪೂಜೆ ಎಲ್ಲ ಮಾಡ್ಕೊತಾ ಇದ್ದೀನಿ. ಸೋಮವಾರ ತುಂಬಾ ಲೇಟ್ ಆಯಿತು. ಇವತ್ತು ಪೂಜೆ ಎಲ್ಲ ಮಾಡೋಷ್ಟೊತ್ತಿಗೆ ಸುಮಾರು ಅಂದರೆ 2:30 ಆಯಿತು. ಇಷ್ಟೊತ್ತವರೆಗೂ ಎಲ್ಲ ಕೆಲಸ ಮಾಡಿ, ಎಲ್ಲ ಕ್ಲೀನ್ ಮಾಡಿ, ಸ್ನಾನ ಮಾಡೋಷ್ಟೊತ್ತಿಗೆ 12:30 ಆಗೋಗಿತ್ತು. ಬೆಳಗ್ಗೆ ಬಿಗ್ ಬಾಸ್ ನೋಡ್ಕೊಂಡಿದ್ಬಿಟ್ಟೆ. ರಾತ್ರಿ ಬಿಗ್ ಬಾಸ್ ನೋಡೋಕ್ಕಾಗಿಲ್ಲ, ಓಪನಿಂಗ್ ಇತ್ತಲ್ಲ, ಅದಕ್ಕೆ ತುಂಬಾ ಲೇಟ್ ಆಗೋಯಿತು. ಪರವಾಗಿಲ್ಲ, ಎಲ್ಲ ಕೆಲಸ ಎಲ್ಲ ಆಯಿತು. ಆದ್ರೂ ಕೆಲಸ ಎಲ್ಲ ಮಾಡಿಬಿಟ್ಟು ಬಿಗ್ ಬಾಸ್ ನೋಡ್ಕೊಂಡ್ಬಿಟ್ಟಿದೆ. ಓಕೆ ಫ್ರೆಂಡ್ಸ್, ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ವೀಡಿಯೋ ಇಷ್ಟ ಆಗಿದ್ರೆ ಶೇರ್ ಆ್ಯಂಡ್ ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಫ್ರೆಂಡ್ಸ್, ಇವತ್ತಿನ ವ್ಲಾಗಲ್ಲಿ ಫುಲ್ಲೂ ಏನಂದರೆ ನಮ್ಮ ಮಕ್ಕಳ ಪ್ರಾಜೆಕ್ಟ್ ವರ್ಕೇ ಇರುತ್ತೆ. ಏನೇನು ಮಾಡ್ತಾರೆ ಅಂತ ತೋರಿಸ್ತೀನಿ, ಬನ್ನಿ ನೋಡಿ. ಇವರೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ನಮ್ಮ ಯಜಮಾನ್ರು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾರೆ. ಮಧ್ಯಾಹ್ನ ಮನೆಗೆ ಬಂದರು ಅಂತ. ಇವಳು ನಾನೇ ಮಾಡ್ತೀನಿ ಸರಿ ಕೊಡು ಪಪ್ಪ, ನೀನು ಸರಿಯಾಗಿ ಮಾಡಲ್ಲ ಅಂತ ಅವಳೆ. ಇದು ಚಿಕ್ಕವಳ್ದು ಪ್ರಾಜೆಕ್ಟ್ ವರ್ಕು, ಚಿಕ್ಕವಳಿಗೆ ಮಾಡೋಕ್ಕಾಗಲ್ಲ ಅಂತ ಇವಳು ದೊಡ್ಡವಳೇ ಸಪೋರ್ಟ್ ಮಾಡ್ತಾಳೆ. ನಮ್ಮ ಯಜಮಾನ್ರು ಏನಿದ್ರು ಇದನ್ನು ಅಂಟಿಸ್ಕೊಡ್ತಾರೆ ಅಷ್ಟೇ. ಅವರೆಲ್ಲ ಬೇರೆದೆಲ್ಲ ಮಾಡೋಕ್ಕೆ ಹೋಗಲ್ಲ. ಏನೇನು ಮಾಡ್ತಾರೆ, ಯಾವ ಥರ ಮಾಡ್ತಾರೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಆದರೆ ಮಾತ್ರ ಮಧ್ಯಾಹ್ನ ಸ್ಟಾರ್ಟ್ ಮಾಡಿದ್ದು ಪಾಪ, ರಾತ್ರಿವರೆಗೂ ಇದು ಪ್ರಾಜೆಕ್ಟ್ ವರ್ಕೇ ಮಾಡಿದ್ಲು. ಒಂದು ಮಾಡಿಕ್ಕವಳೆ, ಮತ್ತು ಇವತ್ತು 2 ಮಾಡಿ ಕಂಪ್ಲೀಟ್ ಮಾಡ್ತೀನಿ ಅಂತ ಮಾಡ್ತಾಯಿದ್ದಾಳೆ. ಮತ್ತು ಪಾಪ ಅವಳದು ಬೇರೆ ಪ್ರಾಜೆಕ್ಟ್ ವರ್ಕ್ ಇದೆ. ತುಂಬಾ ಪ್ರಾಜೆಕ್ಟ್ ವರ್ಕ್ ಕೊಟ್ಟಿದ್ದಾರೆ. 2 ವಾರ ಕೊಟ್ಟಿದ್ದಾರೆ ರಜಾ. ಆದರೆ ಒಂದೊಂದು ಸಬ್ಜೆಕ್ಟ್ಗೂ ಒಂದೊಂದು ಪ್ರಾಜೆಕ್ಟ್ ವರ್ಕ್ ಕೊಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, ಇದು ಬೆಂಕಿಪಟ್ಟಣ ಏನಕ್ಕೆ ಅಂತ ನೀವು ಅನ್ಕೋಬೋದು. ತೋರಿಸ್ತೀನಿ, ಹೇಳ್ತೀನಿ ಬನ್ನಿ. ನೋಡಿ, ನನ್ನ ಮಗಳು ಇದು ಕಲರ್ ಎಲ್ಲ ಮಾಡಿ ಅಂಟಿಸಿದ್ದಾಳೆ. ಇದೆಲ್ಲ ಬೆಂಕಿಪಟ್ಟಣದಿಂದನೇ. ಇದು ಯಾವ ಥರ ಬರೆಯೋದು ಏನು ಅಂತ ತೋರಿಸ್ತೀನಿ, ಹೇಳ್ತಾಳೆ ನನ್ನ ಮಗಳು. ಬನ್ನಿ, ತುಂಬಾ ಚೆನ್ನಾಗಿದೆ. ಬಿಫೋರ್ ಆ್ಯಂಡ್ ಆಫ್ಟರ್ ನಂಬರ್ಸ್. ಬಿಫೋರ್ ಆ್ಯಂಡ್ ಆಫ್ಟರ್ ನಂಬರ್ಸ್. 1 before 0. 2 before 1. 2 after 3. 3 before 2. 3 after 4. 4 before 3. 4 after 5. 4 before 5 before 4. 5 after 6. 6 before 5. 6 after 7. 7 before 6. 7 after 8. 8 before 7. 8 after 9. 9 before 8. 8 after 10. 10 before 9. 10 after 11. What are you doing? Wow, that's a lot of chocolate. Look at this. I'd rather not. You don't know my organization skills. ಎಲ್ಲ ಮಾಡಿದ್ದಾಯಿತು. ಪಾಪ ಹಿಂದಿ ಒದ್ದು ಮಾಡ್ತಾ ಇದ್ದಾಳೆ. ಇದನ್ನ ಪೇಪರ್ ಕಟ್ಟಿಂಗ್ ಎಲ್ಲ ಮಾಡ್ಕೊತಾ ಇದ್ದಾಳೆ. ನೋಡು, ಪೇಪರ್ ಕಟ್ಟಿಂಗ್ ಎಲ್ಲ ಆಲ್ರೆಡಿ ಮಾಡಿ ಇಕ್ಕಿದ್ದಾಳೆ, ಕಲರ್ ಥರ. ಅದನ್ನು ಎಷ್ಟು ಬೇಕೋ ಅಷ್ಟು ಕೌಂಟ್ ಮಾಡ್ಕೊತಾ ಇದ್ದಾಳೆ. ಸುಮಾರು ಅಂದರೆ ರಾತ್ರಿ ಇನ್ನೇನು ಊಟ ಮಾಡೋ ಟೈಮ್ ಆಯಿತು. ಮಧ್ಯಾಹ್ನ ಸ್ಟಾರ್ಟ್ ಮಾಡಿದ್ದು, ಇಷ್ಟೊತ್ತಾಯಿತು. ನೋಡಿ, ಇದನ್ನೆಲ್ಲ ಅಂಟಿಸ್ತಾ ಇದ್ದಾಳೆ. ಅಂಟಿಸ್ಬಿಟ್ಟು ಮತ್ತೆ ಅದರ ಒಳಗಡೆ ಮೇಲೆ ಹಿಂದಿ ಬರ್ಬಿಟ್ಟು ಮತ್ತು ಅದನ್ನು ಕನ್ನಡದಲ್ಲಿ ಗೊತ್ತೈತೆ, ಇದು ಹಿಂದಿಯಲ್ಲಿ ಏನಂತಾರೋ ಗೊತ್ತಿಲ್ಲ ಫ್ರೆಂಡ್ಸ್. ನಿಮಗೆ ಗೊತ್ತಿದ್ದರೆ ಕಮೆಂಟ್ ಹಾಕಿ.
ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟೇ ಇವತ್ತು. ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಕೊನೆ ತನಕ ನೋಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮಗೆ ಮಕ್ಕಳಿಗೆ ರಜೆಯಲ್ಲಿ ಯಾವ ಥರ ಪ್ರಾಜೆಕ್ಟು ಏನೇನೆಲ್ಲ ಕೊಟ್ಟಿದ್ರು ಅಂತ ಕಮೆಂಟಲ್ಲಿ ತಿಳಿಸಿ. ನಮ್ಮ ಮಕ್ಳಿಗಂತೂ ತುಂಬಾ ಪ್ರಾಜೆಕ್ಟ್ ವರ್ಕ್ ಕೊಟ್ಟಿದ್ದಾರೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.